ಬೆಂಗಳೂರಿನ ಯಲಹಂಕದ ಕಿಚನ್ ಫ್ಯಾಮಿಲಿ ರೆಸ್ಟೋರೆಂಟ್ ಕಟ್ಟಡದಲ್ಲಿದ್ದಂತಹ ಲಾಡ್ಜ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಈ ದುರಂತದಲ್ಲಿ ಗದಗ ಮೂಲದ ಯುವಕ ಮತ್ತು ಹುನಗುಂದ ಮೂಲದ ಯುವತಿ ಸಜೀವ ದಹನವಾಗಿದ್ದಾರೆ. ಗದಗ ಮೂಲದ ರಮೇಶ್ ಮತ್ತು ಹುನಗುಂದ ಮೂಲದ ಕಾವೇರಿ ಬಡಿಗೇರ್ ರೂಮ್ ಬುಕ್ ಮಾಡಿದ್ರು. ಲಾಡ್ಜ್ಗೆ ಹೋದ ಕೆಲವೇ ಕ್ಷಣಗಳಲ್ಲಿ ರೂಮ್ ಹೊತ್ತಿ ಉರಿದಿದೆ. ಅಗ್ನಿ ಅವಘಡ ಸಂಭವಿಸ್ತಾ ಇದ್ದಂತೆ ಯುವತಿ ಲಾಡ್ಜ್ ಸಿಬ್ಬಂದಿಗೆ ಕರೆ ಮಾಡಿದ್ಲಂತೆ. ಆಗ ತಕ್ಷಣವೇ ಸಿಬ್ಬಂದಿ ಡೋರ್ ಅನ್ನ ಒಡೆದು ಒಳಗೆ ಹೋಗಿದ್ದಾರೆ. ಅಷ್ಟರಲ್ಲೇ ಇಬ್ಬರ ಜೀವ ಹೋಗಿತ್ತು. ರೂಮ್ನಲ್ಲಿ ರಮೇಶ್ ಮೃತದೇಹವಿದ್ರೆ ಬಾತ್ರೂಮ್ನಲ್ಲಿ ಯುವತಿ ಶವ ಪತ್ತೆಯಾಗಿತ್ತು. ರಮೇಶ್ ಅಗ್ನಿ ಅವಘಡದಿಂದ ಮೃತಪಟ್ಟಿದ್ದು, ಕಾವೇರಿ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾಳೆ ಎನ್ನಲಾಗ್ತಾ ಇದೆ. ಇದು ಅಗ್ನಿ ದುರಂತವೋ ಆತ್ಮಹತ್ಯೆಯೋ ಅನ್ನೋದೇ ನಿಗೂಢವಾಗಿದೆ. 3:30 ಆಗಿರ್ಬೋದು. ನಮಗೆ ಇದಕ್ಕೆ ನಮ್ದು ಇದು ಕಿಚನ್ 6 ನಮ್ದು ಹೋಟೆಲ್, ನಮ್ದು ಫಸ್ಟ್ ಗ್ರೌಂಡ್ ಫ್ಲೋರ್ ಪ್ಲಸ್ ಫ್ಲೋರ್ ಎರಡೇ ಇರೋದು. ಅಲ್ಲಿ 3rd ಫ್ಲೋರ್ ಮತ್ತೆ 4th ಫ್ಲೋರ್ ಇದೆಯಲ್ಲ, ಅದು ಬೇರೆ ಲಾಡ್ಜ್ ಬೇರೆಯವ್ರು ಮಾಡ್ತಿದ್ದಾರೆ. ನಮಗೆ ಇದಕ್ಕೆ ಏನು ಸಂಬಂಧ ಇಲ್ಲ, ನಾವು ಸಪರೇಟ್. ನಮ್ಗೆ ಏನು ಇದಾಗಿತ್ತಿಲ್ಲ. ನಾವು ನೋಡಿದಾಗ ಈಗ ಬೆಂಕಿ ಎತ್ಕೊಂಡಿರೋದು, ನಮ್ಮ ಹುಡುಗರದ್ದು ಏನಾಗಿಲ್ಲ. ನಾವೆಲ್ಲ ಕರೆಕ್ಟ್ ಲಾಡ್ ನಡೀತಾ ಇದೆ, ಹೋಟೆಲ್ ನಡೀತಾನೆ ಇದೆ. ಬಟ್ ಮೇಲ್ಗಡೆಯಿಂದ ಬೆಂಕಿ ಬಿದ್ದ ಮೇಲೆ ನಮ್ಗೆ ಗೊತ್ತಾಗಿರೋದು ಏನಾಗಿದೆ ಅಂತ. ನಮ್ಗೆ ಇದು ಸಪರೇಟ್ ಇದು. ಏನು ನಾವು ಬಂದಾಗ ಬೆಂಕಿ ಜಾಸ್ತಿ ಇತ್ತು, ನಾವು ಒಳಗೆ ಹೋಗೋಕ್ಕಾಗಿಲ್ಲ. ಒಳಗಡೆ ಯಾರಿದ್ರು ಏನು ಗೊತ್ತಾಗಿಲ್ಲ. ನಮ್ಗೆ ಜಾಸ್ತಿ ಆಗ್ತಾ ಇತ್ತು, ಏನು ಗೊತ್ತಾಗಿಲ್ಲ. ಫೈರ್ ಕಂಟ್ರೋಲ್ ಆಗಿದ್ದು ಫೈರ್ ಇಂಜಿನ್ ಅವರೆಲ್ಲ ಬಂದ ಮೇಲೆ ಕಂಟ್ರೋಲ್ ಆಗಿರೋದು. ಅವಾಗ ಅವ್ರು ಬಂದು ಗ್ಲಾಸ್ ಎಲ್ಲ ಹೊಡೆದ್ಬಿಟ್ಟು ಇದು ಬೆಂಕಿ ಎಲ್ಲ ನೆನೆಸ್ಬಿಟ್ಟು ಆಮೇಲೆ ನೋಡಿರೋದು. ಇಲ್ಲ ಸರ್, ನಮ್ಗೆ ಗೊತ್ತಿಲ್ಲ ಸರ್. ನಾವ್ ಯಾಕಂದ್ರೆ ನಾವು ಹೋಟ್ಲ್ ನಡೆಸ್ತಿದ್ದಿಲ್ಲ, ನಮ್ಗೆ ಅದೇನು ಗೊತ್ತಿಲ್ಲ ಸರ್. ಯಾರು ಇಲ್ಲ, ನಾವೇನಂದ್ರೆ ಒಳಗಡೆ ಇರ್ತೀವಿ, ನಮ್ಗೆ ಗೊತ್ತಿರಲಿಲ್ಲ. ನಾವು ಹೋಟ್ಲ್ ಇದರಲ್ಲಿ ಕಸ್ಟಮರ್ ಇದ್ರು, ನಮ್ಗೆ ಗೊತ್ತಾಗಲ್ಲ ಯಾರು ಹೊರಗಡೆ ಗಲಾಟೆ ಮಾಡ್ಕೊಂತಾರೆ, ಅದೇನು ಗೊತ್ತಿಲ್ಲ. ನಾನು ಬಂದಿದ್ದೀನಿ, ಅದು 4 ಗಂಟೆಗೆ ಬಂದಿದ್ದೀನಿ. ಸೊ ಅದೇ 4 ಗಂಟೆ ಬಂದ ಮೇಲೆ ಅದೇ ನೋಡಿದ್ದೀನಿ ಮೇಲೆ ಅದು ಬರ್ನ್ ಆಗಿದೆ. ಸೊ ಬಂದ ತಕ್ಷಣ ನಮಗೆ ಗೊತ್ತಾಗೈತೆ, ಮುಂಚೆ ನನ್ಗೆ ಗೊತ್ತಿಲ್ಲ. ಸೊ ಬಂದ ಮೇಲೆ ಎಲ್ಲ ಫೈರ್ ಬ್ರಿಗೇಡ್ ಎಲ್ಲ ಬಂದ ಮೇಲೆ ಬಂದ ಮೇಲೆಲ್ಲ ಆಗೈತೆ. ಜನ ಗಲಾಟ ಜಾಸ್ತಿ, ಫುಲ್ ಜನ ಬಂದಿದೆ ಲೋಕಲ್ ಎಲ್ಲ, ಮತ್ತೆ ಫುಲ್ ಅದು ಪೊಲೀಸ್ ಗಿಲೀಸ್ ಎಲ್ಲ ಬಂದಿದೆ. CCTV ಅದೇ ಮೇಲೆ CCTV ಬೇರೆ ಇದೆ. ಅವ್ರ DB ಅವ್ರು ಕರ್ಕೊಂಡು ಹೋಗಿದ್ದಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ. ಸೊ ನಮ್ಮ ಹತ್ರ ಬೇರೆ ಅವ್ರದ್ದು ಎಂಟ್ರೆನ್ಸ್ ಆ ಕಡೆಯಿಂದ, ಅದು ಬೀಡಂಗಡಿ ತಾನೆ, ಆ ಕಡೆಯಿಂದ ಅದು ಎಂಟ್ರೆನ್ಸ್. ನಮ್ದು ಈ ಕಡೆ ಇದೆ, ಆ ಕಡೆ ನಮ್ದು CCTV ಇಲ್ಲ. ಸಂಬಂಧಪಟ್ಟ ಕಿಚನ್ 6 ಅಂತಕ್ಕಂಥ ಲಾಡ್ಜ್ನಲ್ಲಿ 3ನೇ ರೂಮ್ನಲ್ಲಿ, ಒಂದು 3ನೇ ಫ್ಲೋರ್ನಲ್ಲಿ ಇರ್ತಕ್ಕಂಥ ರೂಮ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಆ ರೂಮ್ನಲ್ಲಿ ಇಬ್ಬರು, ಒಬ್ಬ ಹುಡುಗ ಹುಡುಗಿ ಇದ್ದರು. ಹುಡುಗ ಗದಗ್ ಮೂಲದವನು ರಮೇಶ್ ಅಂತ ಕಂಡು ಬಂದಿದೆ. ಹುಡುಗಿ ಇನ್ನೂ ಪತ್ತೆ ಆಗಿಲ್ಲ. ಬೆಂಕಿ ಕಾಣಿಸ್ಕೊಂಡಿದೆ. ಇಬ್ಬರೂ ಕೂಡ ರೂಮ್ನಲ್ಲೇ ಸತ್ತೋಗಿದ್ದಾರೆ, ಪ್ರಾಣ ಹೋಗಿದೆ. ಬಟ್ ಬೆಂಕಿ ಹೇಗೆ ಕಾಣಿಸ್ಕೊಂತು, ಯಾವ ಮೂಲದಿಂದ ಬಂತು ಅಂತ ಇನ್ನೂ ಕೂಡ ತನಿಖೆಯಲ್ಲಿದೆ. FSL ಅವ್ರನ್ನ ಸ್ಪಾಟಿಗೆ ಬರೋಕ್ಕೆ ಹೇಳಿದ್ದೀವಿ, ತನಿಖೆ ನಡೀತಾ ಇದೆ. ಈಗ ನಮಗೆ ಮೇಲ್ನೋಟಕ್ಕೆ ಅದೇ ರೂಮಿಂದನೇ ಬೆಂಕಿ ಕಾಣಿಸ್ಕೊಂಡಿದೆ ಅಂತ ಮೇಲ್ನೋಟಕ್ಕೆ ಕಂಡು ಬಂದಿದೆ. ತನಿಖೆ ನಡೀತಾ ಇದೆ. ಇಲ್ಲ, ಆ ಥರದ್ದು ಇದುವರೆಗೂ ಏನೂ ಕಂಡು ಬಂದಿಲ್ಲ. FSL ಪರೀಕ್ಷೆ ಆದ ನಂತರ ಬೆಂಕಿ ಯಾವುದ್ರ ಬೆಂಕಿ, ವಿದ್ಯುತ್ ಮೂಲದ ಬೆಂಕಿನೋ ಬೇರೆ ಯಾವುದ್ರ ಬೆಂಕಿ ಅಂತ ಆನಂತರ ನಮಗೆ ಕನ್ಫರ್ಮೇಷನ್ ಆಗುತ್ತೆ. ಇವತ್ತು ಮಧ್ಯಾಹ್ನ ಒಂದು 3 ಗಂಟೆಲಿ ಬಂದಿದ್ರು ಅಂತ ತಿಳಿದು ಬಂದಿದೆ. ಒಟ್ಟು 6 ರೂಮ್ಗಳಿದೆ. 6 ರೂಮಲ್ಲಿ 6 ರೂಮ್ ಮಾತ್ರ ಇದ್ದರು, ಬೇರೆ ಯಾವ ರೂಮಲ್ಲೂ ಯಾರೂ ಇರಲಿಲ್ಲ. ಬೇರೆ ಯಾವ 5 ರೂಮಲ್ಲೂ ಯಾರೂ ಇರಲಿಲ್ಲ. ಮತ್ತು 5 ರೂಮಿಗಳಿಗೂ ಬೆಂಕಿ ಅಕ್ಕಪಕ್ಕದ ರೂಮಿಗೆ ಸ್ಪ್ರೆಡ್ ಔಟ್ ಆಗಿದೆ. ಅದು ಬಿಟ್ಟರೆ ಯಾವುದೇ ಅವಘಡ ಸಂಭವಿಸಿಲ್ಲ. ವರ್ಷಕ್ಕೊಮ್ಮೆ ಮಾತ್ರ ಭಕ್ತರಿಗೆ ದರ್ಶನ ನೀಡುವ ಹಾಸನಾಂಬೆಯ ದರ್ಶನೋತ್ಸವಕ್ಕೆ ಚಾಲನೆ ಸಿಕ್ಕಿದೆ. ನಿನ್ನೆ ಮಧ್ಯಾಹ್ನ 12:21 ಸುಮುಹೂರ್ತದಲ್ಲಿ ದೇಗುಲದ ಬಾಗಿಲು ಓಪನ್ ಮಾಡಲಾಯಿತು. ಅರಸು ವಂಶಸ್ಥರು ದೇವಾಲಯದ ಮುಂಭಾಗ ಬಾಳೆಕಂದು ಕತ್ತರಿಸುತ್ತಿದ್ದಂತೆ ಬಾಗಿಲು ತೆರೆಯಲಾಯಿತು. ಇವತ್ತು ಬೆಳಿಗ್ಗೆ 6 ಗಂಟೆಯಿಂದ ಭಕ್ತರಿಗೆ ಹಾಸನಾಂಬಾ ದೇವಿಯ ದರ್ಶನಕ್ಕೆ ಅವಕಾಶ ನೀಡಲಾಗಿದೆ. ಜಿಬಿಎ ಅಸ್ತಿತ್ವಕ್ಕೆ ಬಂದ ಬಳಿಕ ಸಿಎಂ ಸಿದ್ದರಾಮಯ್ಯರವರ ಅಧ್ಯಕ್ಷತೆಯಲ್ಲಿ ಚೊಚ್ಚಲ ಸಭೆ ಇಂದು ನಡೆಯಲಿದೆ. ಜಿಬಿಎ ಕೇಂದ್ರ ಕಚೇರಿಯ ಪೌರ ಸಭಾಂಗಣದಲ್ಲಿ ಸಭೆ ನಡೆಯಲಿದೆ. ಈ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಎಲ್ಲಾ ಶಾಸಕರು ಮತ್ತು ಜಿಬಿಎ ಅಧಿಕಾರಿಗಳು, 5 ನಗರದ ಪಾಲಿಕೆ ಅಧಿಕಾರಿಗಳು ಭಾಗಿಯಾಗಲಿದ್ದಾರೆ. ಈ ಸಭೆಯಲ್ಲಿ ಜಿಬಿಎ ಕಾರ್ಯವೈಖರಿ ಬಗ್ಗೆ ಚರ್ಚೆಯಾಗಲಿದ್ದು, ಸಿಎಂ ಸಿದ್ದರಾಮಯ್ಯ ಇದೇ ಮೊದಲ ಬಾರಿಗೆ ಜಿಬಿಎ ಅಧಿಕಾರಿಗಳನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ನವೆಂಬರ್ನಲ್ಲಿ ಸಂಪುಟಕ್ಕೆ ಸರ್ಜರಿ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಅರ್ಧಕರ್ಧ ಸಚಿವರಿಗೆ ಕೋಕ್ ಕೊಡುವ ಸಾಧ್ಯತೆ ಇದ್ದು, ಈ ಹೊತ್ತಲ್ಲೇ ಪರಮೇಶ್ವರ್, ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ರಹಸ್ಯ ಮೀಟಿಂಗ್ ನಡೆಸಿದ್ದಾರೆ. ಕುಮಾರಕೃಪಾ ಗೆಸ್ಟ್ ಹೌಸ್ ಸಮೀಪದ ಅಪಾರ್ಟ್ಮೆಂಟ್ನಲ್ಲಿ ಸಭೆ ನಡೆಸಲಾಗಿದ್ದು, ಭಾರೀ ಕುತೂಹಲ ಮೂಡಿಸಿದೆ. ಸಂಪುಟ ಪುನಾರಚನೆ ವಿಚಾರ ನಮ್ಮ ಹಂತದಲ್ಲಿ ನಡೆಯುವಂತಹ ವಿಚಾರ ಅಲ್ಲ, ಸಿಎಂ ಹೈಕಮಾಂಡ್ ಮಟ್ಟದಲ್ಲಿ ನಡೆಯುವಂತಹ ವಿಚಾರ ಅಂತ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಸಂಪುಟ ವಿಸ್ತರಣೆ ಬಗ್ಗೆ ಹೈಕಮಾಂಡ್ ನಿರ್ಧಾರವನ್ನು ಕೈಗೊಳ್ತಾರೆ ಎಂದರು.
ಇನ್ನು ಸಚಿವ ಚಲುವರಾಯಸ್ವಾಮಿ ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದು, ಸಿಎಂ ಡಿನ್ನರ್ ಮೀಟಿಂಗ್ ಕರೆದಿರುವಂತಹ ಸಬ್ಜೆಕ್ಟ್ ಗೊತ್ತಿಲ್ಲ, ಅವರು ಯಾವ ಉದ್ದೇಶದಿಂದ ಕರೆದಿದ್ದಾರೋ ಗೊತ್ತಿಲ್ಲ ಅಂದ್ರು. ಇದೇ ವಿಚಾರವಾಗಿ ಮಾತನಾಡಿದ ಸಚಿವ ತಂಗಡಗಿ ಕೂಡ ರಿಯಾಕ್ಟ್ ಮಾಡಿದ್ರು. ಕೋಲಾರದ ಮಾಲೂರು ನಗರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಆಗಮಿಸಿದ್ರು. ಮಳೆಯ ನಡುವೆಯೂ ಮಾಲೂರಿಗೆ ಡಿಕೆಶಿ ಆಗಮಿಸ್ತಾ ಇದ್ದಂತೆ ಕಾಂಗ್ರೆಸ್ ಮುಖಂಡರು ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತ ಘೋಷಣೆ ಕೂಗಿದ್ರು. ಪೂರ್ಣ ಕುಂಭ ಸ್ವಾಗತವನ್ನ ನೀಡಿ ಮಾರಿಕಾಂಬಾ ದೇಗುಲ ಸಮಿತಿ ಆಹ್ವಾನವನ್ನ ನೀಡಿತು. ಪ್ರಸಿದ್ಧ ಮಾರಿಕಾಂಬಾ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಬಳಿಕ ಮಾತನಾಡಿದ ಅವರು, ಕೋಲಾರ ಜಿಲ್ಲೆಗೆ ಎತ್ತಿನ ಹೊಳೆ ನೀರು ಹರಿಯುತ್ತೆ ಅಂತ ಆಶ್ವಾಸನೆಯನ್ನ ಕೊಟ್ಟರು. ಅನ್ನಭಾಗ್ಯ ಯೋಜನೆಯಡಿ ಇನ್ಮುಂದೆ 10 ಕೆಜಿ ಅಕ್ಕಿ ಸಿಗಲ್ಲ, ಬದಲಾಗಿ 5 ಕೆಜಿ ಅಕ್ಕಿ ಜೊತೆಗೆ ಇಂದಿರಾ ಆಹಾರ ಕಿಟ್ ವಿತರಣೆ ಮಾಡಲು ಇಂದು ಸಚಿವ ಸಂಪುಟ ಸಭೆಯಲ್ಲಿ ನಿನ್ನೆ ಮಹತ್ವದ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಪ್ರತಿ ಪಡಿತರ ಚೀಟಿಗೆ ಇಂದಿರಾ ಆಹಾರ ಕಿಟ್ ವಿತರಣೆಯನ್ನ ಮಾಡಲಾಗುತ್ತೆ. 5 ಕೆಜಿ ಅಕ್ಕಿ, 1 ಕೆಜಿ ತೊಗರಿಬೇಳೆ, ಉಪ್ಪು, ಎಣ್ಣೆ ಸೇರಿದಂತೆ ಕಿಟ್ ವಿತರಣೆ ಮಾಡಲಾಗುತ್ತೆ. ಒಂದು ಕಾರ್ಡಲ್ಲಿ ಒಬ್ಬರು ಮತ್ತು ಇಬ್ಬರು ಇರೋದಕ್ಕೆ ಅರ್ಧ ಕೆ ಜಿ ಎಲ್ಲ ವಸ್ತುಗಳನ್ನು ಕೊಡ್ತೇವೆ. 3-4 ಇರುವಂಥವರಿಗೆ ನಾವು 1 ಕೆ ಜಿಯನ್ನು ಕೊಡ್ತೇವೆ. 5ರಿಂದ ಮೇಲ್ಪಟ್ಟಿರೋರಿಗೆ 1.5 ಕೆ ಜಿಯನ್ನು ಎಲ್ಲ ಪದಾರ್ಥಗಳು ಏನು ಕೊಡೋದು, ಅದು ಬೇಳೆ ಆಗ್ಬೋದು, ಸಕ್ಕರೆ ಆಗ್ಬೋದು, ಉಪ್ಪು ಆಗ್ಬೋದು ಮತ್ತು ಎಣ್ಣೆ ಆಗ್ಬೋದು, ಇವನ್ನೆಲ್ಲ ಈ ರೀತಿ ಕೊಡಬೇಕಂತ. ಬೆಂಗಳೂರಲ್ಲಿ 6ನೇ ದಿನದ ಸಾಮಾಜಿಕ, ಶೈಕ್ಷಣಿಕ ಹಾಗೂ ಆರ್ಥಿಕ ಸಮೀಕ್ಷೆ ಪೂರ್ಣಗೊಂಡಿದೆ. ನಿನ್ನೆ ಒಂದೇ ದಿನ 1,68,274 ಮನೆಗಳ ಸರ್ವೆ ನಡೆಸಲಾಗಿದೆ. ಈ ಮೂಲಕ ಒಟ್ಟು ನಗರದಲ್ಲಿ 7,65,050 ಮನೆಗಳ ಸಮೀಕ್ಷೆ ಪೂರ್ಣವಾಗಿದೆ. ಒಟ್ಟು 16% ಅಷ್ಟು ಸಮೀಕ್ಷಾ ಕಾರ್ಯ ನಡೆದಿದೆ. ಕೇಂದ್ರ ನಗರ ಪಾಲಿಕೆಯಲ್ಲಿ 22,221, ಪೂರ್ವ ನಗರ ಪಾಲಿಕೆ 23,913 ಮತ್ತು ಉತ್ತರ ನಗರ ಪಾಲಿಕೆ 40,646, ದಕ್ಷಿಣ ನಗರ ಪಾಲಿಕೆ 30,842, ಪಶ್ಚಿಮ ನಗರ ಪಾಲಿಕೆ 50,652 ಮನೆಗಳಲ್ಲಿ ಸರ್ವೆ ಕಾರ್ಯ ಪೂರ್ಣಗೊಂಡಿದೆ. ಚಾಮರಾಜನಗರದಲ್ಲಿ 100% ಸಮೀಕ್ಷೆ ಪೂರ್ಣಗೊಂಡಿದೆ. ಈ ಸಮೀಕ್ಷೆಯಲ್ಲಿ ರಾಜ್ಯದಲ್ಲೇ ಚಾಮರಾಜನಗರ ಜಿಲ್ಲೆ ನಂಬರ್ 1 ಸ್ಥಾನಕ್ಕೆ ಹೋಗಿದೆ. 2,56,499 ಮನೆಗಳಲ್ಲಿ ಸಮೀಕ್ಷೆಯ ಗುರಿ ಮಾಡಲಾಗಿದೆ. ಅದರಂತೆ 2,56,777 ಮನೆಗಳಲ್ಲಿ ಸಮೀಕ್ಷೆ ಪೂರ್ಣ ಮಾಡಲಾಗಿದೆ. ನೆಟ್ವರ್ಕ್ ಸಮಸ್ಯೆ ಇದ್ದ ಕಡೆ ವಿಶೇಷ ಶಿಬಿರ ಆಯೋಜಿಸಿ ಸಮೀಕ್ಷೆಯನ್ನು ನಡೆಸಲಾಗಿದೆ. ಶಿಕ್ಷಕರು ಸೇರಿ ಎಲ್ಲಾ ಇಲಾಖೆಯ ಸಮನ್ವಯದಿಂದಾಗಿ ಈ ಸಮೀಕ್ಷೆ ಪೂರ್ಣಗೊಳಿಸಲಾಗಿದೆ. ಸಮೀಕ್ಷೆ ಪೂರ್ಣಗೊಳಿಸಿದ ಸಿಬ್ಬಂದಿಗೆ ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್ ಅಭಿನಂದನೆ ತಿಳಿಸಿದ್ದಾರೆ. ಸಿಎಂ ವಿರುದ್ಧದ ಮುಡಾ ಕೇಸ್ ಕುರಿತು ಲೋಕಾಯುಕ್ತ ಬಿ ರಿಪೋರ್ಟ್ ಪ್ರಶ್ನಿಸಿ ಸಲ್ಲಿಸಿದಂತಹ ಅರ್ಜಿ ಆದೇಶ ಅಕ್ಟೋಬರ್ 15ಕ್ಕೆ ಮುಂದೂಡಿಕೆಯಾಗಿದೆ. ವಿಚಾರಣೆ ನಡೆಸಿದಂತಹ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ 2 ತಿಂಗಳ ಒಳಗಾಗಿ ತನಿಖೆಯನ್ನು ಪೂರ್ಣಗೊಳಿಸಿ ವರದಿಯನ್ನು ಸಲ್ಲಿಸುವಂತೆ ಸೂಚನೆ ನೀಡಿ ಮುಂದೂಡಲಾಯಿತು. ಇನ್ನು ತನಿಖಾಧಿಕಾರಿಯನ್ನು ಬದಲಾಯಿಸುವಂತೆ ಸಲ್ಲಿಕೆಯಾಗಿದ್ದಂತಹ ಅರ್ಜಿ ವಜಾಗೊಂಡಿದೆ.